ನಮ್ಮ ದೇಹಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ, ಹೇಗೆ ಸೃಷ್ಟಿಯಾಗತ್ತೆ ಅಂತ ಯೋಚನೆ ಮಾಡಿದಿರಾ? ಸರಿ, ಬನ್ನಿ ಈ ಒಂದು ಅದ್ಭುತ ಪಯಣ ಶುರು ಮಾಡೋಣ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ. ಹೌದು, ಯೋಚನೆ ಮಾಡಿ ನೋಡಿ. ಮಧ್ಯಾಹ್ನ ತಿಂದ ಊಟ ಸಂಜೆ ಓಡಾಡೋಕೆ ಶಕ್ತಿಯಾಗಿ ಹೇಗೆ ಬದಲಾಗುತ್ತೆ? ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇವತ್ ಮಾತಾಡೋಣ ಬನ್ನಿ. ನಮ್ಮ ದೇಹ ಇದೆಯಲ್ಲ, ಅದು ಬದುಕೋಕೆ ದಿನ ಒಂದಲ್ಲ ಒಂದು ಅದ್ಭುತ ಕೆಲಸ ಮಾಡ್ತಾನೆ ಇರುತ್ತೆ. ಅದರಲ್ಲಿ ಆಹಾರವನ್ನ ನಮ್ಮ ದೇಹಕ್ಕೆ ಬೇಕಾದ ಇಂಧನವಾಗಿ ಹೇಗೆ ಬದಲಾಯಿಸುತ್ತೆ ಅನ್ನೋದರ ಬಗ್ಗೆ ಇವತ್ತು ನೋಡೋಣ. ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂತ ದೊಡ್ಡ ದೊಡ್ಡ ಕಾಂಪೊನೆಂಟ್ಸ್ ಇರುತ್ತೆ. ಇದನ್ನೇ ನಮ್ಮ ದೇಹ ನೇರವಾಗಿ ಬಳಸಕ್ಕಾಗಲ್ಲ. ಅದಕ್ಕೆ ಜೀರ್ಣಕ್ರಿಯೆ ಅನ್ನೋ ಪ್ರಾಸೆಸ್ ಮೂಲಕ ಈ ದೊಡ್ಡ ಅಣುಗಳನ್ನ ಚಿಕ್ಕದಾಗಿ ಒಡಿಬೇಕು. ಈ ಇಡೀ ಪ್ರಕ್ರಿಯೆ ನಡೆಯೋದೇ ಆಲಿಮೆಂಟ್ರಿ ಕ್ಯಾನಲ್ ಅಂತ ಕರೆಯೋ ಒಂದು ಉದ್ದವಾದ ಕೊಳವೆಯ ಒಳಗೆ. ಹಾಗಾದ್ರೆ ರೆಡಿನಾ? ಈ ಜೀರ್ಣಕ್ರಿಯೆ ಅನ್ನೋ ಮಹಾನ್ ಯಾತ್ರೆಗೆ ಹೊರಡೋಣ. ನಾವು ತಿಂದ ಒಂದು ತುತ್ತು ಅನ್ನ ನಮ್ಮ ದೇಹದೊಳಗೆ ಯಾವೆಲ್ಲ ದಾರಿಗಳಲ್ಲಿ ಹೋಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇ ನಮ್ಮ ಪಯಣದ ಮ್ಯಾಪ್. ನಾವು ತಿಂದ ಆಹಾರ ಈ ವ್ಯವಸ್ಥೆಯ ಮೂಲಕನೇ ಹೋಗೋದು. ಇಲ್ಲಿರೋ ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆದ ಸ್ಪೆಷಲ್ ಕೆಲ್ಸ ಇದೆ. ನಮ್ಮ ಆಹಾರದ ಜರ್ನಿಯಲ್ಲಿ ಇವು ಮುಖ್ಯವಾದ ಸ್ಟಾಪ್ಸ್. ಬಾಯಿಂದ ಶುರು ಮಾಡಿ ಒಂದೊಂದೇ ನಿಲ್ದಾಣದಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಅಂದ್ರೆ ಬಾಯಲ್ಲಿ ಜೀರ್ಣಕ್ರಿಯೆ 2 ರೀತಿ ಶುರುವಾಗುತ್ತೆ. ಒಂದು, ಹಲ್ಲುಗಳು ಆಹಾರವನ್ನ ಪುಡಿ ಪುಡಿ ಮಾಡುತ್ತೆ. ಇದನ್ನ ಮೆಕ್ಯಾನಿಕಲ್ ಡೈಜೆಷನ್ ಅಂತಾರೆ. ಇನ್ನೊಂದು, ನಮ್ಮ ಜೊಲ್ಲು ಅಂದ್ರೆ ಲಾಲಾರಸ, ಅದರಲ್ಲಿರೋ ಎನ್ಸೈಮ್ಸು ಪಿಷ್ಟವನ್ನ ಸಕ್ರೆಯಾಗಿ ಬದಲಾಯಿಸಲು ಶುರು ಮಾಡುತ್ತೆ. ಅದಕ್ಕೆ ನೋಡಿ, ಅನ್ನ ಅಥವಾ ಚಪಾತಿಯನ್ನ ಜಾಸ್ತಿ ಹೊತ್ತು ಜಗಿದ್ರೆ ಅದು ಸ್ವಲ್ಪ ಸಿಹಿ ಅನ್ಸುತ್ತೆ. ನಾವು ಊಟ ನುಂಗಿದ ತಕ್ಷಣ ಅದು ದಪ್ಪಂತ ಹೊಟ್ಟೆಗೆ ಬೀಳಲ್ಲ. ಬದಲಿಗೆ ಈ ಅನ್ನನಾಳಿದ್ಯಲ್ಲ, ಅದರ ಗೋಡೆಗಳು ಒಂದು ಅಲೆ ತರ ಸಂಕುಚಿತಗೊಂಡು ಮತ್ತೆ ಹಿಗ್ಗುತ್ತೆ. ಈ ವೇವ್ ಲೈಕ್ ಚಲನೆಗೆ ಪೆರಿಸ್ಟಾಲ್ಸಿಸ್ ಅಂತ ಹೆಸರು. ಇದೇ ಆಹಾರವನ್ನ ನಿಧಾನವಾಗಿ ಕೆಳಗೆ ಹೊಟ್ಟೆ ಕಡೆಗೆ ತಳ್ಳೋದು. ಮುಂದಿನ ಸ್ಟಾಪ್ ಹೊಟ್ಟೆ. ಇದು ನಮ್ಮ ದೇಹದ ಒಂದು ಪವರ್ಫುಲ್ ಮಿಕ್ಸರ್ ಗ್ರೈಂಡರ್ ಇದ್ದ ಇಲ್ಲಿರೋ ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದು ಪ್ರೋಟೀನ್ಗಳನ್ನ ಒಡೆಯುತ್ತೆ, ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ಅಬ್ಬಾ, ಅಷ್ಟೊಂದು ಸ್ಟ್ರಾಂಗ್ ಆಸಿಡ್ ಇದ್ರೂ ಹೊಟ್ಟೆಗೇನೂ ಆಗಲ್ವಾ ಅಂದ್ರೆ ಒಂದು ಲೋಳೆಯ ಪದರ ಹೊಟ್ಟೆಯನ್ನ ಆ ಆಸಿಡ್ನಿಂದ ಕಾಪಾಡುತ್ತೆ. ಅದ್ಭುತ ಅಲ್ವಾ? ಹೊಟ್ಟೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗಿದ್ದೇ ಒಂದು ಆಕಸ್ಮಿಕದಿಂದ. 1822ರಲ್ಲಿ ಅಲೆಕ್ಸಿಸ್ ಸೇಂಟ್ ಮಾರ್ಟಿನ್ ಅನ್ನೋ ವ್ಯಕ್ತಿಗೆ ಗುಂಡು ತಗಲಿ ಹೊಟ್ಟೆಯಲ್ಲಿ ಒಂದು ಚಿಕ್ಕ ರಂಧ್ರ ಹಾಗೆ ಉಳ್ಕೊಳುತ್ತೆ. ಆಗ ಡಾಕ್ಟರ್ ವಿಲಿಯಂ ಬ್ಯೂಮಾಂಟ್ ಆ ರಂಧ್ರದ ಮೂಲಕನೇ ಹೊಟ್ಟೆಯ ಒಳಗೆ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೇರವಾಗಿ ನೋಡಿ ತುಂಬಾ ವಿಷಯಗಳನ್ನ ಕಂಡುಹಿಡಿದ್ರು. ಎಂಥ ಕತೆ ನೋಡಿ. ಸರಿ, ಈಗ ನಾವು ಬಂದು ತಲುಪಿರೋದು ನಮ್ಮ ಪಯಣದ ಅತಿ ಮುಖ್ಯವಾದ ಜಾಗಕ್ಕೆ. ಅದೇ ಸಣ್ಣ ಕರಳು. ಇಲ್ಲಿನೇ ಆಹಾರದಲ್ಲಿರೋ ಬಹುತೇಕ ಎಲ್ಲಾ ಪೋಷಕಾಂಶಗಳು ಹೀರಲ್ಪಟ್ಟು ನಮ್ಮ ರಕ್ತಕ್ಕೆ ಸೇರ್ಕೊಳ್ಳೋದು. ಆದ್ರೆ ಒಂದು ಆಶ್ಚರ್ಯದ ವಿಷಯ ಏನು ಗೊತ್ತಾ? ಈ ಸಣ್ಣ ಕರುಳು ಸುಮಾರು 6 ಮೀಟರ್ ಉದ್ದ ಇರುತ್ತೆ. ಅಂದ್ರೆ ಒಂದು ಸಾಧಾರಣ ಮನೆಗಿಂತಲೂ ಉದ್ದ. ಅಷ್ಟು ಉದ್ದದ ಕರುಳು ನಮ್ ಹೊಟ್ಟೆಯೊಳಗೆ ಹೇಗೆ ಅಡಕವಾಗಿದೆಯಲ್ವಾ? ಸರಿ, ಆಹಾರದಿಂದ ಇಂಧನ ಅಂದ್ರೆ ಗ್ಲೂಕೋಸ್ ರೆಡಿಯಾಯ್ತು. ಆದ್ರೆ ಈ ಇಂಧನ ಉರಿಯೋಕೆ ಒಂದು ಕಿಡಿ ಬೇಕಲ್ಲ? ಆ ಕಿಡಿನೇ ಆಕ್ಸಿಜನ್ ಅಂದ್ರೆ ಆಮ್ಲಜನಕ. ಹಾಗಾದ್ರೆ ಬನ್ನಿ ಈಗ ಗಾಳಿಯ ಪಯಣದ ಕಡೆ ಗಮನ ಹರಿಸೋಣ. ಇದು ನಮ್ಮ ಉಸಿರಾಟದ ವ್ಯವಸ್ಥೆ. ನಮ್ಮ ದೇಹಕ್ಕೆ ಆಮ್ಲಜನಕವನ್ನ ತಂದುಕೊಡೋ 2ನೇ ಪ್ರಮುಖ ಮಾರ್ಗ ಇದು. ನಾವು ಉಸಿರಾಡೋದು ಹೇಗೆ ಅಂದ್ರೆ ತುಂಬಾ ಸಿಂಪಲ್ ಮೆಕ್ಯಾನಿಸಮ್. ನಾವು ಉಸಿರು ತಗೊಳ್ಳುವಾಗ ಪಕ್ಕಿಲ್ಬುಗಳು ಮೇಲೆ ಹೋಗಿ ಡಯಾಫ್ರಮ್ ಕೆಳಗೋಗುತ್ತೆ. ಆಗ ಎದೆಯೊಳಗೆ ಜಾಗ ಜಾಸ್ತಿಯಾಗಿ ಗಾಳಿ ಒಳಗ್ಬರುತ್ತೆ. ಅದೇ ಉಸಿರು ಬಿಡುವಾಗ ಎಲ್ಲವೂ ಉಲ್ಟಾ ಆಗುತ್ತೆ. ಜಾಗ ಕಮ್ಮಿಯಾಗಿ ಗಾಳಿ ಹೊರಗೋಗುತ್ತೆ. ಇಲ್ಲಿಯವರೆಗೂ ನಾವು 2 ಬೇರೆ ಬೇರೆ ಕಥೆಗಳನ್ನ ನೋಡಿದ್ವಿ. ಒಂದು ಆಹಾರದ್ದು, ಇನ್ನೊಂದು ಗಾಳಿಯದ್ದು. ಈಗ ಈ 2 ಪಯಣಗಳು ಒಂದಾಗೋ ಸಮಯ. ಅತ್ಯಂತ ರೋಚಕ ಘಟ್ಟ ಇದು. ನೋಡಿ, ಆಹಾರದಿಂದ ಬಂದ ಗ್ಲೂಕೋಸ್ ಜೊತೆಗೆ ನಾವು ಉಸಿರಾಡಿದ ಗಾಳಿಯಿಂದ ಬಂದ ಆಮ್ಲಜನಕ ಸೇರಿದಾಗ ಇಂಗಾಲದ ಡೈಆಕ್ಸೈಡ್, ನೀರು ಮತ್ತು ಮುಖ್ಯವಾಗಿ ಶಕ್ತಿ ಬಿಡುಗಡೆ ಆಗುತ್ತೆ. ಇದೇ ಆ ರಿಯಾಕ್ಷನ್. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಈ ಪ್ರಕ್ರಿಯೆ ನಡೆಯುತ್ತೆ. ನಮಗೆ ಬೇಕಾದ ಎನರ್ಜಿಯನ್ನ ಕೊಡುತ್ತೆ. ಇಲ್ಲಿ ಗಮನಿಸಿ, ನಾವು ಒಳಗೆ ತಗೊಳ್ಳೋ ಗಾಳಿಯಲ್ಲಿ 21% ಆಕ್ಸಿಜನ್ ಇರುತ್ತೆ. ಆದ್ರೆ ಹೊರಗೆ ಬಿಡೋ ಗಾಳಿಯಲ್ಲಿ 16% ಆಕ್ಸಿಜನ್ ಇರುತ್ತೆ. ಅಂದ್ರೆ ನಾವು ಪೂರ್ತಿ ಆಕ್ಸಿಜನ್ ಬಳಸಲ್ಲ. ಅದೇ ನೋಡಿ,
ಒಳಗೆ ತಗೊಳ್ಳುವಾಗ ಇಂಗಾಲದ ಡೈಆಕ್ಸೈಡ್ ಕೇವಲ 0.04% ಇದ್ರೆ ಹೊರಗೆ ಬಿಡುವಾಗ ಅದು 4% ಆಗಿರುತ್ತೆ. ಅಂದ್ರೆ ಆ ರಿಯಾಕ್ಷನ್ನಿಂದ ಅದು ಉತ್ಪತ್ತಿಯಾಗಿದೆ ಅಂತ ಅರ್ಥ. ಸರಿ, ಇಲ್ಲಿ ಎಲ್ರಿಗೂ ಒಂದು ಕನ್ಫ್ಯೂಷನ್ ಆಗುತ್ತೆ. ಅದನ್ನ ಈಗ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದು ಬ್ರೀದಿಂಗ್, ಅಂದ್ರೆ ಉಸಿರಾಟ. ಇದು ಜಸ್ಟ್ ಗಾಳಿಯನ್ನ ಶ್ವಾಸಕೋಶದ ಒಳಗೆ ತಗೊಂಡು ಹೊರಗೆ ಬಿಡೋ ಒಂದು ಫಿಸಿಕಲ್ ಆಕ್ಷನ್ ಅಷ್ಟೇ. ಆದ್ರೆ ರೆಸ್ಪಿರೇಷನ್ ಅಂದ್ರೆ ಶ್ವಸನ, ಇದು ನಮ್ಮ ಜೀವಕೋಶಗಳ ಒಳಗೆ ನಡೆಯೋ ಒಂದು ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಆಕ್ಸಿಜನ್ ಬಳಸಿ ಆಹಾರದಿಂದ ಶಕ್ತಿ ಬಿಡುಗಡೆ ಮಾಡೋ ಪ್ರಾಸೆಸ್. ಸೊ ಬ್ರೀದಿಂಗ್ ಒಂದು ಕ್ರಿಯೆ, ರೆಸ್ಪಿರೇಷನ್ ಒಂದು ರಾಸಾಯನಿಕ ಪ್ರತಿಕ್ರಿಯೆ. ಈ ವ್ಯತ್ಯಾಸ ತುಂಬಾ ಮುಖ್ಯ. ಒಂದು ವಿಷಯ ಅಂದ್ರೆ ಈ ಶಕ್ತಿ ಪಡೆಯೋ ಗುರಿ ಎಲ್ಲಾ ಜೀವಿಗಳಿಗೂ ಒಂದೇ, ಆದ್ರೆ ದಾರಿಗಳು ಬೇರೆ ಬೇರೆ. ಮನುಷ್ಯರ ಜೀರ್ಣಾಂಗ ವ್ಯವಸ್ಥೆಗೂ ಹಸುವಿನಂಥ ಪ್ರಾಣಿಗಳ ಜೀರ್ಣಾಂಗ ವ್ಯವಸ್ಥೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಅವುಗಳ ಆಹಾರ ಪದ್ಧತಿನೇ ಬೇರೆ. ಪ್ರಕೃತಿ ಎಷ್ಟು ಅದ್ಭುತವಾಗಿ ಎಲ್ಲವನ್ನೇ ಡಿಸೈನ್ ಮಾಡಿದೆ ನೋಡಿ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಪ್ರತಿ ಸೆಕೆಂಡಿಗೂ ನಮ್ಮ ಗಮನಕ್ಕೆ ಬರ್ದ ಹಾಗೆ ನಮ್ಮ ದೇಹದೊಳಗೆ ಈ ಜೀರ್ಣಕ್ರಿಯೆ ಮತ್ತು ಶ್ವಾಸನದ ಒಂದು ಸಂಯೋಜಿತ ಪವಾಡ ನಡೀತಾನೇ ಇದೆ. ನಮ್ಮನ್ನ ಜೀವಂತವಾಗಿಡೋ ಒಂದು ಅದ್ಭುತ ಕಾರ್ಖಾನೆ ಇದು. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಷಯವನ್ನ ಮುಗಿಸೋಣ. ಸದ್ಯಕ್ಕೆ ಇದೇ ರೀತಿ ನಮ್ಮ ಕಣ್ಣಿಗೆ ಕಾಣದ, ನಮ್ಮ ಗಮನಕ್ಕೆ ಬಾರದ ಇನ್ನೆಷ್ಟೋ ಪ್ರಕ್ರಿಯೆಗಳು ನಮ್ಮ ದೇಹವನ್ನ ಚಾಲನೆಯಲ್ಲಿ ಇಟ್ಟಿವೆ ಅಲ್ವಾ? ಅವು ಯಾವಿರ್ಬೋದು?